ಪದ್ದು ಯಾಕೆ ನಿಧಾನವಾಗಿ ನಡ್ಕೊಂಡ್ ಬರ್ತಿದ್ಯಾ? ಹೊಟ್ಟೆ ತುಂಬಾ ಮಸಾಲೆ ದೋಸೆ ತಿಂದ್ಮೇಲೆ ಕಣ್ ತುಂಬಾ ನಿದ್ದೆ ಮಾಡ್ದಿರ, ಕಾಲ್ ತುಂಬಾ ನಡೆದ್ರೆ ಸುಸ್ತಾಗ್ದಿರ ಇರ್ತೇನ. ಪದ್ದು ನೀ ಹೀಗೆ ನಡ್ಕೊಂಡು ಬಂದ್ರೆ ಮನೆ ತಲುಪೋಷ್ಟೊಳಗೆ ತಿಂದಿದ್ದೆಲ್ಲ ಅರ್ಗಿ ಮತ್ತೆ ಹಸು ಶುರುವಾಗುತ್ತೆ. ಇವಾಗ ಅದಕ್ಕೆ ಏನ್ ಮಾಡ್ಬೇಕು? ಕೈ ಹಿಡ್ಕೋ. ಮಿಲಿಟರಿ ಅವ್ರು ಮಾರ್ಚ್ ಪಾಸ್ ಮಾಡ್ತಾರಲ್ಲ, ನಾವು ಅದೇ ತರ ಮಾರ್ಚ್ ಪಾಸ್ ಮಾಡೋಣ. ಆಗ ಮನೆ ತಲುಪಿದ್ದೆ ಗೊತ್ತಾಗಲ್ಲ. ಆನ್ ಯುವರ್ ಮಾರ್ಕ್, ಗೆಟ್ ಸೆಟ್, ಗೋ. ನಾನು ರೌಡಿ ತಿಮ್ಮ. ಯಾವನಾದ್ರೂ ನನ್ನ ತಂಟೆಗಾಗ್ಲಿ ನಮ್ಮ ಹುಡುಗರು ತಂಟೆಗಾಗ್ಲಿ ಬಂದ್ರೆ ತಮಟೆ ಬರ್ಸ್ಬಿಡ್ತೀನಿ. ನರ ಕಿತ್ಬಿಟ್ಟು ನಮ್ ಗುರುಗೆ ಉಡ್ದಾರ ಮಾಡ್ಸಾಕ್ತೀನಿ. ನಾರಾಯಣ ನಿನ್ನ ಹತ್ರಕ್ಕೆ ಉಳಿಸ್ಕೋತೀಯೋ ಅಥವಾ ನನಗೆ ಉಡ್ದಾರಕ್ಕೆ ಅಂತ ಕೊಡ್ತೀಯೋ ಯೋಚನೆ ಮಾಡು. ಈಗ ಪೋನ ತಗ. ನೋಡ್ಕೊಂಡು ಹೋದಲ್ವೇನ್ರಿ? ಅವ್ನ ಯಾರು ಅನ್ಕೊಂಡಿದ್ದೀರಾ? ನಮ್ ಗುರು ರೌಡಿ ತಿಮ್ಮ. ಒಂದೇ ಏಟಿಗೆ ನೆಲ ಕಚ್ಬಿಟ್ರೆ. ಸಾರಿ ಸರ್, ಅದು ಅಕಸ್ಮಾತ್ ಹಿಂಗ್ ಏಟ್ ಬಿದ್ದ್ಬಿಡ್ತು. ನನ್ನ ಮೇಲೆ ಕೈ ಮಾಡ್ತೀರಂದ್ರು ಇಡೀ ಏರಿಯಾದಲ್ಲಿ ನನ್ನ ಮೇಲೆ ಕೈ ಮಾಡಿದವನು ಯಾವನು ಬದುಕಿಲ್ಲ. ನಿಮ್ಮನ್ನ ಹಿಂಗೆ ಬಿಟ್ರೆ ಓಡೋದು ಹೋಗ ಬರ ಚಿಳ್ಳೆ ಪಳ್ಳೆಗಳೆಲ್ಲ ನನ್ನ ಮೇಲೆ ಕೈ ಮಾಡಕ್ ಶುರು ಮಾಡ್ತಾರೆ. ನನ್ನ ಮೇಲೆ ಕೈ ಮಾಡಿರೋ ಆ ಕೈಗಳನ್ನ ಕತ್ತರಿಸಾಕ್ಬಿಡ್ರೆ. ನಮ್ ಕೈ ಕತ್ತರಿಸ್ತೀರೇನ್ರಿ? ನಿಮ್ಮ ಕೈಯಿಂದ ನಾನು ಹೊಡೆದಿದ್ದಕ್ಕೆ ನಾನು ಕೊಡ್ತಾ ಇರೋ ಶಿಕ್ಷೆ ನಿಮಗಿನ್ನು 3 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನಿಮ್ಮ ಕೈಗಳನ್ನ ನೀವೇ ಕತ್ತರಿಸ್ಕೋಬೇಕು. ಇಲ್ಲಾಂದ್ರೆ ನಮ್ಮ ಹುಡುಗರು ಬಂದು ಕತ್ತರಿಸ್ಬಿಡ್ತಾರೆ. ಯಾರ ಮನೆಯವ್ರ ನೀವು? ಪಾಂಡುರಂಗ ಗಂಟೆಗಳು ಇದನ್ನೆಲ್ಲ ಎಡಗೈ ಬಲಿಗೆ ಅವ್ರ ಮನೆಯವ್ರ. ಓಹೋ, ಆ ಪಂಕ್ಲನ್ ಮನೆಯವರ. ಇನ್ನು 3 ದಿನದಲ್ಲಿ ಈ ಕೈಗಳಿಂದ ಏನ್ ಕೆಲಸ ಆಗ್ಬೇಕೋ ಮಾಡ್ಕೊಳ್ಳಿ. ಆಮೇಲೆ ನಾನೇ ಬಂದು ಕತ್ತರಿಸ್ಬಿಡ್ತೀನಿ. ಲೇ ದಂಡಪಿಂಡಗಳ, ನಿಮಗೆ ಬುದ್ಧಿ ಗಿದ್ದಿ ಇದೆಯೇನ್ರು? ರೂಢಿ ತಿಮ್ಮಂಗೆ ಯಾಕ್ರು ಹೊಡೆಯಕ್ ಹೋದ್ರಿ? ಬಾವ, ನಾವೇನ್ ಬೇಕು ಅಂತ ಹೊಡಿಲಿಲ್ಲ. ನಮ್ ಪಾಡಿಗೆ ನಾವು ಹೋಗ್ತಿದ್ವಿ, ಅವ್ನ ಅಡ್ಡ ಬಂದ ನಮ್ ಕೈ ತಾಕ್ಬಿಡ್ತು ಅಷ್ಟೇ. ಅದಕ್ಕೆ ನರ್ಪೆತ್ಲ ನಾರಾಯಣ ಇನ್ನು 3 ದಿವಸ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀವೇ ನಿಮ್ಮ ಕೈಗಳನ್ನ ಕತ್ತರಿಸ್ಕೊಂಬಿಡಿ, ಇಲ್ಲಾಂದ್ರೆ ನಾನೇ ಬಂದು ಕತ್ತರಿಸ್ಬಿಡ್ತೀನಿ ಅಂತ. ಅಯ್ಯೋ, ಲೌಡಿಗಳ ಸಹವಾಸ ನಿಮಗ್ ಗೊತ್ತಿಲ್ಲ ಕಣ್ರು. ನೋಡೋದಕ್ಕೆ ಸಣ್ಣಗೆ ಗೆಲ್ತಾಳೆ, ಮತ್ತೆ ಲಾಂಗು ತಂದು ನಿಮ್ಮನ್ನ ಚೆನ್ನಾಗಿ ತರ್ಕದ ಏನೋ ಮಾಡ್ತೀರಾ? ಅತ್ತೇವ್ರೆ, ನೀವಾದ್ರೂ ಆ ರೌಡಿ ತಿಮ್ಮಂಗೆ ನಮ್ ಸಹವಾಸಕ್ಕೆ ಬರ್ಬೇಡ ಅಂತ ಹೇಳ್ಬಾರ್ದ? ಹಾಗೆ ಹೇಳೋದಕ್ಕೆ ನನ್ಗೇನು ಹುಚ್ಚನಾಗಿ ಕರೆದಿದ್ಯಾ? ತಪ್ಪು ಮಾಡಿದಿಲ್ಲ ಅಂದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ಹಲೋ, ನಾನು ಪದ್ದು ಮಾತಾಡ್ತಾ ಇದ್ದೀನಿ. ನಾನು ರೌಡಿ ತಿಮ್ಮ. ಏನ್ರ ನಿಮ್ ಕೈಗಳನ್ನ ಕತ್ತರಿಸ್ಕೊಂಡ್ರ ಇಲ್ವೋ? ಇಲ್ಲ, ಇನ್ನು ಕೈಗಳು ಜೋತಾಡ್ತಾ ಇವೆ. ಅದೇ ಕೈನಿಂದಾನೇ ರಿಸೀವರ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ನೋಡು, ನಾನು ಹೇಳಿದ ಟೈಮಿಗೆ ನಿನ್ನ ಕೈಗಳನ್ನ ಕತ್ತರಿಸ್ಕೊಂಡು ನನಗೆ ಫೋನ್ ಮಾಡಬೇಕು. ಅಲ್ಲಣ್ಣ, ಕೈ ಕತ್ತರಿಸ್ಕೊಂಡ್ಮೇಲೆ ಫೋನ್ ಮಾಡೋದು ಹೇಗೆ? ಯಾರ ಹತ್ರಕ್ಕೆ ಮಾತಾಡ್ತಿದ್ದೆ ಅಂತ ಗೊತ್ತೇನೋ? ಮತ್ತೆ ತಿಳ್ಕೊಡೋಣ. ನಾನು ಮಾತಾಡ್ತಿದ್ದೀನಿ ತಾನೆ, ತೆಪ್ಪಗೆ ನಿಂತ್ಕೊ. ನಿನಗಿನ್ನು ನಮ್ಮ ಪಾಂಡುರಂಗ ಗಂಡುಗಳ ವಿಷಯ ಗೊತ್ತಿಲ್ಲ. ಅವ್ರೇನಾದ್ರು ರೊಚ್ಕಿದ್ರೆ ನಿನ್ನ ಮೂಳೆಗಳನ್ನ ಲಾಟ 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 ಅಂತ ಪುಡಿ ಪುಡಿ ಮಾಡಾಕ್ ಬಿಡ್ತಾರೆ. ಗೊತ್ತೇನೋ ತಿಮ್ನನ್ ಮಗನೇ? ಕೊಡ ಕೊಡ, ಕೊಯ್ಕ್ಲಿಂಗ್ ಫೋನ್ ಕೊಡ. ಪಾಂಡುರಂಗ ತಗೊಳ, ಚೆನ್ನಾಗಿ ಕಪಾಯಿ ಕೊಡ. ಹಲೋ, ನಾನು ಗಂಡುಗಲಿ ವಂಶದ ಕಟ್ಟ ಕಡೆ ತೊಂಡು ಪಾಂಡ್ರಂಗ ಗಂಡುಗಲಿ. ಎಡಗೈ ಎತ್ತಿದ್ರೆ ವೀರ ಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಕೈ ಎತ್ತದಕ್ಕೆ ನಾರಾನೇ ಇರಬಾರ್ದು, ಹಂಗ ಮಾಡ್ಬಿಡ್ತೀನಿ. ನನ್ ಯಾರು ಗೊತ್ತೇನೋ? ರೌಡಿ ತಿಮ್ಮ. ನಿನ್ನೂ ಒಂದ್ ಕೈ ನೋಡ್ಕೊತೀನಿ. ಲೈ, ಮನೆಯಿಂದ ಪಾರ ಆಚೆ, ಭುಜದ ಮೇಲೆ ತಲೆನೇ ಇರಬಾರ್ದು, ಹಾಗ್ ಮಾಡ್ತೀನಿ. ನಗಲೈ. ಏನ ಪಾಂಡುರಂಗ, ತಿಮ್ಮ ಫುಲ್ ಶೇಕಾ? ಲೇ ದಂಡ ಪಿಂಡಗಳ, ನೀವು ಮಾಡಿರೋ ಕೆಲ್ಸಕ್ಕೆ ಅವನು ನನ್ನ ತಲೆ ತೆಗಿತಾನಂತೆ. ರೌಡಿ ತಿಮ್ಮ ಎಲ್ಲಾರು ಕಾಣ್ತಿದ್ದಾನೇನೋ? ಎಲ್ಲೂ ಕಾಣ್ತಿಲ್ಲ ಕಣ. ಬಹುಶಃ ಸುಮ್ನೆ ಹೆದರ್ಸಿರ್ಬೇಕಷ್ಟೇ ಅಲ್ವಾ? ಮತ್ತಿನ್ನೇನ, ನಮ್ಮ ಕೈ ಕತ್ತರಿಸೋದು ಅಂದ್ರೆ ಅಷ್ಟು ಸುಲಭದ ಮಾತೇನಾ? ತಾಕತ್ತಿದ್ರೆ ಬಂದು ಕತ್ತರಿಸ್ಲೆ. ಯಾರು ಕತ್ತರಿಸ್ತಾರೆ ಅಂತ ನಾನು ನೋಡೇ ಬಿಡ್ತೀನಿ. ರಬಡಿ ತಿಮ್ಮ, ನಿನ್ನ ಮೇಲೆ ಕೈ ಮಾಡ್ದವ್ರು ನಾವಿಲ್ಲೇ ಇದೀವಿ ಬಾರಲ್ಲೇ. ನಿನಗೆ ತಾಕತ್ತಿದ್ರೆ ನೀನು ರಬಡಿನೇ ಆಗಿದ್ರೆ, ನೀನು ಗಂಡ್ಸೆ ಆಗಿದ್ರೆ ಬಂದು ಕೈ ಕತ್ತರಿಸಲೇ ಮಂಕು ತಿಮ್ಮ. ಬಸ್
ಹೊಡೆದ್ಬಿಟ್ರು? ಹೊಡೆದು ಹಣ್ಣುಗಾಯಿ ನೀರ್ಗಾಯಿ ಮಾಡಕ್ ಬಿಟ್ರಲ್ಲೋ. ಹಲೋ ಹಲೋ ಹಲೋ, ಐ ಆಮ್ ವಿಠಲ್ ಮೂರ್ತಿ ಎಮ್ಮೆ. ನಾನ್ ತಿಮ್ಮ, ರೌಡಿ ತಿಮ್ಮ. ಹೇಗಿತ್ತು ರುಚಿ? ಇದು ಸ್ಯಾಂಪಲ್ ಅಷ್ಟೇ. ನಿಮ್ಮ ಕೈಗಳನ್ನ ನೀವೇ ಕತ್ತರಿಸ್ಕೊಳ್ಳಿಲ್ಲ ಅಂದ್ರೆ ನಾನೇ ಒಂದು ಇಂಚಿಂಚಾಗಿ ಕತ್ತರಿಸ್ಬಿಡ್ತೀನಿ. ಹೊರಗಡೆ ಹೋಗೋದು, ಆ ಲೌಡಿ ತಿಮ್ಮನ ಕೈಯಲ್ಲಿ ಚೆನ್ನಾಗಿ ಹೊಡ್ಸ್ಕೊಂಡು ಬರೋದು, ಇದೇ ಆಗೋಯ್ತಲ್ಲೋ ನಿಮ್ ಕಥೆ. ನೀವುಗಳು ಮಾಡೋ ದರಿದ್ರ ಕೆಲ್ಸಕ್ಕೆ ನಮ್ಮ ಯಜಮಾನ್ರ ಹೆಸರು ಯಾಕ್ರೋ ಹೇಳ್ತೀರಾ? ಇವನ್ ಹೆಸರು ಹೇಳಿದ್ರೆ ಅವ್ನ ಎದುರ್ಕೊಳ್ತಾನೆ ಅನ್ಕೊಂಡ್ವಿ. ಆದ್ರೆ ಇವ್ನ ಹೆಸರು ಹೇಳಿದ ತಕ್ಷಣ ಅವನ ಕೈಗೆ ಮಲ್ಗೆ ಹೂ ಕಟ್ದಂಗ ಆಗೋಯ್ತು. ಸತ್ತ ಗೊತ್ತು ಸಾಕು, ಇಕ್ಕ ಮುಖ ಹೊಡೆದು ಕಳಿಸ್ತಾನೆ. ಲೇ ದಂಡ ಪಿಂಡಗಳ, ಇನ್ನು 3 ದಿನ ಮನೆಯಿಂದ ಹೊರಗೆ ಹೋಗ್ಬೇಡ್ರು. ಏನು ಯಜಮಾನ್ರೆ, ಅವ್ರಷ್ಟೇ ಅಲ್ಲ, ನೀವು ಮನೆಯಿಂದ ಹೊರಗಡೆ ಹೋಗ್ಬೇಡಿ. ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನನ್ಗೆ ಯಾರ್ದಿಕ್ಕು? ಇದನ್ನೆಲ್ಲ ನೋಡ್ಕೊಂಡು ನಾನು ಇನ್ನೂ ಬದುಕಿದ್ದೀನಲ್ಲ, ಇವೆಲ್ಲ ನನ್ನ ಕಲ್ಮ. ನನಗೆ ಬರ್ತಿರೋ ಕೋಪಕ್ಕೆ ನಿಮ್ಮನ್ನ ಅಯ್ಯೋ ನಿಮ್ಗೆ ಹೊಡೆಯೋಕೆ ಮನ್ಸು ಬರ್ತಾ ಇಲ್ವೇ? ಬಿಟ್ಲ ಎಲ್ಲರ ಹತ್ರ ಉಗಿಸ್ಕೊಳ್ಳೋದೇ ಆಗೋಯ್ತಲ್ಲ. ಯಾಕೋ ನಮ್ ಟೈಮೇ ಸರಿ ಇಲ್ವಾ? ಪದ್ದು ಯಾವ್ದಾರು ಶಾಸ್ತ್ರಗಳನ್ನ ಕರೆಸಿ ಪರಿಹಾರ ಕೇಳಿದ್ರಂಗೆ. ಪರಿಹಾರ ಏನೋ ಕೊಟ್ಬಿಡ್ತಾರೆ, ಆದ್ರೆ ಅವ್ರಿಗೆ ದಕ್ಷಿಣ ಕೊಡ್ಬೇಕಲ್ಲೋ. ಮೊದಲು ಪರಿಹಾರ ಕೇಳೋಣ, ದಕ್ಷಿಣೆಗೆ ಆಮೇಲೆ ಒಂದು ವ್ಯವಸ್ಥೆ ಮಾಡೋಣ. 8ನೇ ಮನೇಲಿ ಶನಿ ಬಂದು ಕೂತ್ಬಿಟ್ಟಿದ್ದಾನೆ, 5ನೇ ಮನೇಲಿ ರಾಹು ಬಂದು ಕೂತ್ಬಿಟ್ಟಿದ್ದಾನೆ. ಅದಕ್ಕೆ ನಿಮ್ಗೆ ಹೀಗಾಗ್ತಾ ಇರೋದು. ಅಲ್ಲ, ಈ ಗ್ರಹಗಳನ್ನ ನಮ್ಮ ಬಾವನ ಮನೆ ಕಳ್ಸಕ್ಕಾಗಲ್ಲ. ಹಾಗೆಲ್ಲ ಕಳ್ಸಕ್ಕಾಗಲ್ಲ ರೀ. ನೀವೇನಾದ್ರೂ ಆ ರೌಡಿ ತಂಟೆಗೆ ಹೋದ್ರೆ ನಿಮಗೆ ಅಪಾಯ ತಪ್ಪಿದ್ದಲ್ಲ. ಹೇಗಾರು ಮಾಡಿ ಆ ರೌಡಿ ತಿಮ್ಮನಿಂದ ನಮ್ಮನ್ನ ಬಚಾವ್ ಮಾಡಿ. ರಸ್ತೆಗೆ ಇಳಿದ್ರೆ ಸಾಕು, ದೊಣ್ಣೆಗಳು ಬಂದು ರಾಪ 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 ಅಂತ ಹೊಡೆದು ಹೋಗ್ಬಿಡುತ್ತವೆ. ಕಪ್ಪು ದಾರನ ಎಡಗೈ ಕಟ್ಕೊಳ್ಳಿ, ಇನ್ನೊಂದನ್ನ ಬಲಗೈ ಕಟ್ಕೊಳ್ಳಿ. ಅಲ್ಲ ಶಾಸ್ತ್ರಿಗಳೇ, ಅವನು ಕಡಿತೀನಿ ಅಂತಂದ್ರದು ನನ್ನ ಬಲಗೈ, ಇವನ ಎಡಗೈನ. ಇನ್ನೊಂದು ಕೈಗೆ ಯಾಕೆ ತಾಯ್ತ ಕಟ್ಕೋಬೇಕು? ಸೇಫ್ಟಿಗಿರ್ಲಿ, ಅಕಸ್ಮಾತ್ ಅವನು ಆ ಕೈ ಕತ್ತರಿಸ್ಬಿಟ್ರೆ. ಅದಕ್ಕೆ ತಾಯ್ತದ ಪ್ರಭಾವದಿಂದ ಅವನ್ ಕೈ ಕಟ್ ಮಾಡಿದ್ರೆ ಹಂಗಂಗೆ ಬಂದು ಸೇರ್ಕೊಂಡ್ಬಿಡುತ್ತೆ. ತುಂಬಾ ಖುಷಿ ಆಯ್ತು ಶಾಸ್ತ್ರಿಗಳೇ. ತಾಯ್ತಕ್ಕೆ ಎಷ್ಟಾಯ್ತು? ಒಂದು ತಾಯ್ತಕ್ಕೆ 500 ರೂಪಾಯಿ, 4 ತಾಯ್ತಕ್ಕೆ 2000 ರೂಪಾಯಿ. 4 ತಾಯ್ತಕ್ಕೆ 2000 ರೂಪಾಯಿನ? ವಿಶೇಷವಾದ ಗಿಡಮೂಲಿಕೆಗಳನ್ನು ಹಾಕಿ ಮಂತ್ರಿಸಿರೋ ತಾಯ್ತ ಅದು. ನಂಬಿಕೆ ಇಲ್ಲ ಅಂದ್ರೆ ವಾಪಸ್ ಕೊಟ್ಬಿಟ್ಟು. ತಾಯ್ತ ಬೇಕು ಬೇಕು. ಹಾಗಾದ್ರೆ ದುಡ್ಡು ಕೊಡಿ. ಅದು ನಮ್ಮ ಜಾಜತ್ಗೆ ಊರಲ್ಲಿಲ್ಲ, ಅವ್ರು ಬರ್ತಿದ್ದಾಗೆ 2000 ರೂಪಾಯಿಗೆ ಒಂದು 200 ರೂಪಾಯಿ ಸೇರಿಸಿ ನಿಮ್ಗೆ ಕೊಟ್ಬಿಡ್ತೀವಿ. ಅದು ತಾಯ್ತನ ಕೈ ಕಟ್ಕೊಂಡ್ಮೇಲೆ ನಮ್ಗೆ ಆನೆ ಬಲ ಬಂದಂಗಾಗಿದೆ ಅಲ್ವಾ? ಮತ್ತಿನ್ನೇನ, ಈಗ ನಮ್ನ ಟಚ್ ಮಾಡೋದಿರ್ಲಿ, ಮಾತಾಡ್ಸಕ್ಕೂ ಯಾರ ಕೈಯಿಂದನೂ ಆಗಲ್ವೋ. ಚೆನ್ನಾಗಿ ಮಾಡಿದೆ. ಟೆಸ್ಟ್ ಮಾಡೋಣ. ಕಣಿ ಕೇಳೋ, ಟೆಸ್ಟ್ ಮಾಡ. ರೌಡಿ ತಿಮ್ಮ, ನಿನ್ನ ಮೇಲೆ ಕೈ ಮಾಡಿದ ಕೈಗಳು ಇಲ್ಲೇ ಇದೆ ಕಣ. ನಿನಗೋಸ್ಕರ ಕಾಯ್ತಾ ಇದೆ. ನಿನಗೆ ತಾಕತ್ತಿದ್ರೆ, ನೀ ಗಂಡ್ಸಾಗಿದ್ರೆ ಮಂಕು ತಿಮ್ಮ ಬಾರ, ಬಂದು ಕೈನ ಕತ್ತರಿಸಲ್ಲ ಬದ್ಮಾಶ್. ಸಾಯ್ತ ಕಿತ್ಕೊಂಬರಂಗ್ ಹೊಡ್ಬಿಟ್ಟಲ್ಲ. ಏನ್ ಬೇಕಾದ್ರೆ ಎಸ್ಕೇಪ್. ರಾಮ ರಾಮ, ಯಾರಾದ್ರೂ ಸಾಲ ಹೇಳಿ ತಾಯ್ತ ತಗೋತಾರೇನೋ? ಆ ಶಾಸ್ತ್ರಿಗಳ ಶಾಪ ತಟ್ಟಿದೆ. ಅದಕ್ಕೆ ಈ ತಾಯ್ತಗಳು ಕೆಲಸ ಮಾಡಲಿಲ್ಲ, ದೊಣ್ಣೆ ಬಂದು ಸರಿಯಾಗಿ ಬಡ್ದಿದೆ. ಹಾಗೆ ರೌಡಿ ತಿಮ್ಮ ಫೋನ್ ಮಾಡಿದ್ದ, ನಮ್ಮ ಯಜಮಾನ್ರ ತಂಟೆಗೆ ಹೋಗ್ಬೇಡ, ಹಾಗೆ ಆ ದಂಟ್ಪಿಂಡುಗಳನ್ನು ಬಿಡ್ಬೇಡ ಅಂತ ಹೇಳಿದೀನಿ. ಈಗ ಹೊರಗಡೆ ಹೋಗಿ ಮತ್ತೆ ಚೆನ್ನಾಗಿ ಬೀಳುತ್ತೆ. ಆ ರೌಡಿ ತಿಮ್ಮನಿಂದ ತಪ್ಪಿಸ್ಕೊಳಕ್ ನಾವ್ ಅದೇನ್ ಮಾಡ್ಬೇಕು ಹೇಳಿ ಬಾವ? ಹೊರಗೆ ಹೋಗ್ಬೇಡಿ ಅಂದ್ರೆ ನನ್ನ ಮಾತು ಎಲ್ರೂ ಕೇಳ್ತೀರಾ? ಮುಳ್ಳೆನ್ನ ಮುಳ್ಳಿನಿಂದಲೇ ತೆಗೆಯೋ ಹಾಗೆ ರೌಡಿಗಳನ್ನ ಮಟ್ಟ ಹಾಕೋದಕ್ಕೆ ನೀವು ರೌಡಿಗಳೇ ಆಗ್ಬೇಕು. ಲೇ ಬಿಟ್ಲ, ಈ ಕೂಡ್ಲೆ ಹೋಗಿ ಗುಜ್ರಿಯಿಂದ 2 ಕತ್ತಿ ತಂದು ರೌಡಿಸಂ ಶುರು ಮಾಡ್ಬಿಡಲ್ವೋ? ಇಲ್ಲ ಪತ್ತು, ಇದನ್ನ ಹೆಂಗ ಬಳಸೋದು? ತರದೇನೋ ತಂದ್ಬಿಡ್ವಿ ಕಣ, ಉಪಯೋಗಿಸೋದು ಹೆಂಗೆ ಅಂತಾನೆ ಗೊತ್ತಿಲ್ವಲ್ಲ. ಕೆಲಸ ಮಾಡ, ಬಾವ ಗಂಡುಗಳ ಕಟ್ಟ ಕಡೆ ತುಂಡು ಅವ್ರನ್ನ ಕೇಳಿದ್ರೆ ಹೇಳ್ಕೊಡ್ತಾರೆ. ನಾವ್ ಅವ್ನ್ ಕೇಳಿದ್ರೆ ಹೇಳ್ಕೊಟ್ಬಿಡ್ತಾನೆ. ನಮ್ಗೆ ಹೇಳ್ಕೊಡ್ದೆ ಇನ್ಯಾರು ಹೇಳ್ಕೊಡ್ತಾರೋ? ಮೊನ್ನೆ ಬಾಬಾ ಇಲ್ದೇ ಇದ್ದಾಗ ಮನೆಯವ್ರಿಗೆಲ್ಲ ನಾವ್ ತಾನೇ ರಕ್ಷಣೆ ಕೊಡೋದು. ಒಂದ್ ನಿಮಿಷ ಕರಿತೀವಿ. ಬಾಬಾ ಬಾಬಾ ಒಂದ್ ನಿಮಿಷ ಬನ್ನಿ ಇಲ್ಲಿ. ಪಿಂಡಗಳ, ನೀವು ನಿಮ್ಮ ವೇಷನು
ಇವತ್ತಿಗೂ ನಿಮ್ಮ ಜನ್ಮ ಸಾರ್ಥಕ ಆಯ್ತು. ಬಾವ ನಾವು ಸಾರ್ಥಕತೆ ಪಡಿಬೇಕು ಅಂತಂದ್ರೆ ನೀವು ನಮಗೆ ಕತ್ತಿ ವರ್ಷನ ಕಲ್ಸ್ಕೊಟ್ಟು ಗುರು ಆಗ್ಬೇಕು. ನಿಮ್ಮಂತ ಗುಲ್ಡುಗಳಿಗೆ ನಾನು ಗುರು ಆಗಲ್ಲ. ಬಿಡಿ ಬಾವ, ನಿಮಗೆ ಗುರುದಕ್ಷಿಣೆ ಹಾಕೊಡೋದಕ್ಕೆ ಪ್ರೀತಿ ಒಂದನ್ನು ಬಿಟ್ಟು ನಮ್ಮ ಹತ್ರ ಬೇರೆ ಏನೂ ಇಲ್ಲ. ನಿಮ್ಮ ತಮ್ಮಯ್ಯ ಅಂತೀನಿ, ನಮ್ಮ ಕತ್ತೆ ವರ್ಷ ಹೇಳ್ಕೊಡಿ ಪ್ಲೀಸ್ ಪ್ಲೀಸ್. ನಾ ನಿಮಗೆ ಹೇಳಿಕೊಡೋದು, ನೀವು ಹೊರಗೋಗಿ ಯಾರ್ದು ತಲೆ ಎತ್ತೋದು, ಅದು ನನ್ನ ತಲೆಗೆ ಬರೋದು, ಅದು ಯಾವುದು ಬೇಡ. ನಾನು ನಿಮ್ಗೆ ಹೇಳಿ ಕೊಡಲ್ಲ. ಬಾಬಾ ಇವಾಗ ಏನು ಹೇಳ್ಕೊಡ್ತೀರಾ ಇಲ್ಲ ಜಾಜತ್ಗೆ ಫೋನ್ ಮಾಡ್ಬೇಕು. ಮೊದಲು ಆ ಕೆಲಸ ಮಾಡಿ. ಹಲೋ ಜಾಜತ್ಗೆ, ನಾನು ಬಿಟ್ಲ. ಇಲ್ಲೇನಾಗಿದೆ ಅಂತಂದ್ರೆ ಇಷ್ಟಾಗಿದೆ ಜಾಜತ್ಗೆ. ಬಾವನ ಹತ್ರ ಕತ್ತಿ ವರ್ಷ ಕಲ್ಸ್ಕೊಡಿದ್ದಕ್ಕೆ ಕಲ್ಸ್ಕೊಡಲ್ಲ ಅಂದ್ಬಿಟ್ರು. ಅದಕ್ಕೆ ನೀವು ಫೋನ್ ಮಾಡಿ ದಬಾಯಿಸಿ. ಅಷ್ಟೊಂದು ಬಿಸಿ ಇದ್ದೀರಾ? ಫೋನ್ ಬೇಡ, ಹಾಳಾಗೋಗ್ಲಿ ಒಂದು ಮೆಸೇಜಾರು ಕಳಿಸಿ. ಹಾಂ ಓಕೆ 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 ಬಾಯ್ ಜಾಜತ್ಗೆ. ನೋಡ್ತಾ ಇರೋ, ನಮಗೆ ಕತ್ತಿ ವರ್ಷ ಕಲ್ಸ್ಕೊಡೋದಕ್ಕೆ ನಮ್ಮ ಬಾವ ಹೇಗೆ ಓಡ್ ಬರ್ತಾರೆ ಅಂತ. ಜಾಜೂರಿಂದ ಮೆಸೇಜ್. ಏನಂತಿದೆ? ಅಭಿ ಐ ಲವ್ ಯು. ಇಷ್ಟಕ್ಕೆ ಖುಷಿ ಪಟ್ಬಿಟ್ರೆ ಹೇಗೆ? ಮುಂದಕ್ಕೆ ಏನಿದೆ ಅಂತ ಓದೆ. ಒತ್ತು ಬಿಟ್ಲೆ ಹಿಂಗೆ ಇಮಿಡಿಯೇಟ್ ಆಗಿ ಕತ್ತಿ ವರ್ಷ ಹೇಳಿಕೊಡಿ. ನೀವು ಅವರಿಬ್ರು ಕತ್ತಿ ವರ್ಷ ಹೇಳ್ಕೊಡೋದಕ್ಕೆ ಹೈಕಮಾಂಡ್ರಿಂದ ಆರ್ಡ್ರಾ? ಅವ್ರ ಮೆಸೇಜ್ ಕಳ್ಸಿದ್ರೆ ಅಂತ ನೀವೇನಾದ್ರೂ ಇವರಿಬ್ರಿಗೂ ಕತ್ತಿ ವರ್ಷ ಹೇಳ್ಕೊಟ್ರೆ ಅದರಿಂದ ನಿಮ್ಗೆ ಆಪತ್ತಿದೆ. ಏನಾಗತ್ತೆ? ಅವ್ರಿಬ್ರು ಏನಾದ್ರೂ ನಿಮ್ಮೇಲೆ ಬಿದ್ರೆ ನೀವು ಒಪ್ಪಚ್ಚಿ ಆಗ್ಬಿಡ್ತೀರಾ. ಮೊದ್ಲೇ ಅವ್ರು ಕೇಳ್ದಾಗೆಲ್ಲ ನೀವು ದುಡ್ಡು ಕೊಟ್ಟಿಲ್ಲ ಅಂತ ಅವ್ರಿಬ್ರು ನಿಮ್ಮೇಲೆ ಕಣ್ಣಿಟ್ಟಿದ್ದಾರೆ. ಕತ್ತಿ ವರ್ಷ ಅನ್ನೋ ನೆಪದಲ್ಲಿ ನಿಮ್ ಕೈಯೋ ಕಾಲ ಮುರಿದ್ಬಿಟ್ರೆ ಏನ್ ಮಾಡ್ತೀರಾ? ಇವಾಗ ಏನೇ ಮಾಡೋದು? ನಾನು ಹೇಳ್ದಾಗ ಕೇಳಿ, ಎಲ್ಲ ಸರಿ ಹೋಗುತ್ತೆ. ಚಾಂಪು ಚಮಿಲಿಯೇ, ಚಾಂಪು ಚಮಿಲಿಯೇ. ಏನ್ ಯಜಮಾನ್ರೆ? ಕೈ ತುಂಬಾ ನೋವ್ತಿದೆ, ಹೇಗೆ ತಿನ್ನೋದು? ನೀವೇನೇ ಯೋಚನೆ ಮಾಡ್ಬೇಡಿ, ನಾನು ತಿನ್ನಿಸ್ತೀನಿ. ಬಾವ, ಜಾಜತ್ಗೆ ಮನ್ಲಿಲ್ಲ ಅಂತ ಚಂಪನ್ ಕೆಲ್ ಸೇವೆ ಮಾಡಿಸ್ಕೊತಾ ಇದಿರಲ್ಲ, ನಿಮ್ಮ ಜನ್ಮಕ್ಕೆ ಅದಾಗಲ್ವೇ? ಯಾವ್ದು? ನಾಚಿಕೆ. ದಂಡ ಪಿಂಡಗಳ ನನ್ ಕೈ ನೋಡ್ರ. ಏನಾಯ್ತು ಬಾವ? ಲೆಕ್ಕ ಬರೀತಿದ್ನ ಕೈ ಉಳುಕ್ಬಿಡ್ತು. ತುಂಬಾ ನೋವ್ತಿದೆ ಕಣ್ರ. ಎಡಗೈ ಚೆನ್ನಾಗಿದೆ ತಾನೆ? ಚೆನ್ನಾಗಿದೆ ಕಣ್ರ. ಬನ್ನಿ ಆ ಕೈ ಕತ್ತಿ ವರ್ಷ ಹೇಳ್ಕೊಡಿ. ಯಾರ ಕೈಯಲ್ಲಿ ಮಾಕ್ ಹೊಡ್ಬಿಡ್ತೀನಿ. ಬಲಗೈಯಿಂದ ಕಲ್ತು ವಿದ್ಯೆ ಶ್ರೇಷ್ಠ. ಎಡಗೈಯಿಂದ ಕಲ್ತು ವಿದ್ಯೆ ಕೆಲ್ಸಕ್ಕೆ ಬರಲ್ಲ. ದಯವಿಟ್ಟು ಇವಾಗ ಏನೋ ಮಾಡೋದು. ಮನೇಲಿ ದೊಡ್ಡ ಗುರುಗಳನ್ನ ಇಟ್ಕೊಂಡು ನಿಂತ ಕಾಂಜಿ ಪಿಂಜಿ ನಾ ಬಂದ್ವಲ್ಲ, ನಮ್ಮ ತಪ್ಪು ಕಣ. ದುಡ್ಡು ಗುರುಗಳು ಅಂದ್ರೆ ಯಾರು? ಪಲ್ಲುನ? ಅಲ್ಲ, ಅವ್ರಮ್ಮ. ಅಳಿಯಂದಿರೆ, ನಾನೇನೋ ನಿಮಗೆ ಕತ್ತಿ ವಲಸೆ ಕಲಿಸಬಹುದು, ಆದರೆ ನೋಡಿದ ಜನ ಏನಂದಾಲು? ಏನಂತೀರತ್ತೆ ಅವ್ರೆ? ಸ್ವಂತ ಅಳಿಯನ ಮೇಲೆ ಅತ್ತೆ ಕತ್ತಿ ವಲಸೆ ಮಾಡ್ತಾ ಇದ್ದಾಳಲ್ಲ, ಇವಳಿಗೆ ಸ್ವಲ್ಪನೂ ನಾಚಿಕೆನೇ ಇಲ್ವಾ ಅಂತ ಜನ ಮಕ್ಕಳಿಗೆ ಇಲ್ಲ ಅತ್ತವ್ರೆ, ಸ್ವಂತ ಅಳಿಯನಿಗೆ ಅತ್ತೆ ಕತ್ತಿ ವರ್ಷ ಹೇಳ್ಕೊಡ್ತೀಳಲ್ಲ, ಅತ್ತೆ ಅಳಿಯನ ಸಂಬಂಧ ಹೀಗೆ ಇರ್ಬೇಕು ಅಂತ ಜನ ನಿಮ್ಮನ್ನ ಕೊಂಡಾಡ್ತಾರೆ. ಹೌದಾ? ಹಾಗಿದ್ರೆ ಸರಿ, ಕಳಿಸ್ಕೊಡ್ತೀನಿ. ಹಾಗಾದ್ರೆ ಬನ್ನಿ ಶುರು ಹಚ್ಕೊಂಬೋಣ. ಒಂದು ನಿಮಿಷ. ನನಗೆ ಸ್ಫೂರ್ತಿ ಬರಬೇಕು ಅಂದ್ರೆ ಕೈಗೆ ಕತ್ತಿ ಬರಬೇಕೆ? ಸೊಂಟಕ್ಕೆ ಡಾಬು ಬರಬೇಕು. ಶಬ್ಬಾಷತೆ, ಇವರಿಬ್ರಿಗೂ ನೀವೊಬ್ರೇ ಮಣ್ಣು ಮುಗಿಸ್ಬಿಟ್ರಲ್ಲ. ಏ ಕುನ್ನಿಗಳ, ಜೀವದಾನ ಮಾಡಿದ್ದೀನಿ, ಬದುಕೊಳ್ಳಿ ಹೋಗಿ. ನಡೆಯ. ಲೋಪತ್ತು ಸೋತ್ರ ಪರವಾಗಿಲ್ಲ, ಒಂದ್ ಸ್ವಲ್ಪನಾದ್ರೂ ಕತ್ತಿ ವರ್ಷ ಕಲ್ತ್ವಿ ಅಲ್ವಾ? ಇವಾಗ ಯಾರ ಮೇಲೆ ಪ್ರಾಕ್ಟೀಸ್ ಮಾಡೋಣ? ಜಾಜಿ ಅವ್ರು ಹೇಳಿದಾರೆ ಅಂತ ಪಾಂಡ್ರಂಗ ಓಡ್ಬಿಟ್ಟು ಅವ್ರ ಮೇಲೆ ಪ್ರಾಕ್ಟೀಸ್ ಮಾಡೋಣ. ಬಾಬಾ, ನಾವು ಕತ್ತಿ ವರ್ಷ ಕಲ್ತಿದೀವಿ ಅಂತ ಜಾಜಿ ಹತ್ರ ಹೇಳಿದ್ದಕ್ಕೆ ಬಾವನ್ ಮೇಲೆ ಪ್ರಯೋಗ ಮಾಡು ಅಂದ್ರು. ಲೇ ದಂಡ ಪಿಂಡಗಳ, ನಿಮ್ಗೆ ಏನಾದ್ರೂ ಬುದ್ಧಿ ಗಿದ್ದಿ ಇದೆ ಏನ್ರೋ? ಮೊದ್ಲೇ ನನ್ನ ಕೈ ಹೀಗಾಗ್ಬಿಟ್ಟಿದೆ, ನನ್ ಮೇಲೆ ಏನ್ರೋ ಪ್ರಯೋಗ ಮಾಡೋದು ನೀವು? ಕಲ್ಯಾದಕ್ಕೆ ಯಾರು ಒಬ್ರು ಬೇಕಲ್ಲ. ಈಗ MBBS ಓದೋರು ಹೆಣ್ಣು ಜೊತೆ ಪ್ರಾಕ್ಟೀಸ್ ಮಾಡ್ತಾರಲ್ಲ, ಆತರ. ಬೇರೆ ಯಾರು ಸಿಕ್ಕಿಲ್ವಾ? ಅದೆಲ್ಲ ನಮಗ್ ಗೊತ್ತಿಲ್ಲ. ಈಗ ನೀನೇ ನಮ್ಮ ಪಾಲಿನ ತಿಮ್ಮ. ನಾವು ಚುಚ್ಚಕ್ಕೆ ಅಂತ ಬರ್ತೀವಿ, ನೀವು ತಪ್ಪಿಸ್ಕೋಬೇಕು. ಇಲ್ಲ ಅಂದ್ರೆ ನಿಜವಾಗ್ಲೂ ಚುಚ್ಬಿಡ್ತೀವಿ ಅಷ್ಟೇ. ಯಾಕೆ
ಎಮೋಷನ್ ತೋರ್ಸೋದು? ಮತ್ತಿನ್ನ ನಿನ್ ಮೇಲೆ ತೋರ್ಸಕ್ಕಾಗತ್ತಾ? ನನ್ ತಂಟೆಗೆ ಏನಾದ್ರು ಬಂದ್ರೆ ಲಟ್ಟಂಗೆ ತಗೊಂಬಂದೆ ನೀವಿಬ್ರನ್ನ ಲೊಟ್ಟಿಸ್ಬಿಡ್ತೀನಿ. ಮತ್ತೆ ಪ್ರಾಕ್ಟೀಸ್ ಯಾರ ಜೊತೆನೆ ಮಾಡೋದು? ಪಕ್ಕದ ಬೀದಿನಲ್ಲಿ ರಾಧಾಬಾಯಿ ಅಂತ ಒಬ್ಬ ರೌಡಿ ಇದ್ದಾಳೆ. ಅವಳಿಗೆ ಎಲ್ಲಾ ತರದ ವಿದ್ಯಾನೂ ಗೊತ್ತು. ಅವಳ ಹತ್ರ ಹೋಗಿ ಅವಳೇ ನಿಮ್ಗೆ ಹೇಳ್ಕೊಡ್ತಾಳೆ. ಪ್ರಾಕ್ಟೀಸ್ ಆಗುತ್ತೆ. ಓಕೆ ರಾಧಾಬಾಯಿ ಎಲ್ಲಿ ಸಿಗ್ತಾಳೆ? ಒಂದ್ 4-5 ಫೀಲ್ಡ್ ನೋಡಿ ಎಲ್ಲಾದ್ರೂ ಒಂದ್ ಕಡೆ ಇರ್ತಾಳೆ. ರಾಧಾಬಾಯಿ, ನಾವ್ ಎಂಟ್ರಿ ಕೊಟ್ಮೇಲೆ ನೀನು ಫೀಲ್ಡ್ ಎಲ್ಲ ಹೆಂಗಿರ್ತೀಯ ನಾವು ನೋಡೇ ಬಿಡ್ತೀವಿ. ನಡೆಯೋದು. ಹಲೋ ರಾಧಾಬಾಯಿ, ನಾನ್ ಚಂಪಾ ಮಾತಾಡ್ತಿರೋದು. ನಮ್ಮನೆ ದಂಡ್ಪಿಂಡ್ಗಳು ನಿನ್ನ ಹತ್ರ ಬರ್ತಾ ಇದಾರೆ, ಚೆನ್ನಾಗಿ ವಿಚಾರಿಸ್ಕೊ. ಏನು ಯಜಮಾನ್ರೆ ಹೆಂಗೆ? ಸೂಪರ್. ಮತ್ತೆ ಬ್ಯಾಂಡೇಜು ಬಿಚ್ಚಿ ಬಿಸಾಕಿ. ಯಾರ ನೀವು? ನಾವ್ ಯಾರತ ನಿನಗೇನು? ರಾಧಾಬಾಯಿ ಅಂದ್ರೆ ನೀನೇನಾ? ನೀನೇನಾ? ಬರೀ ರಾಧಾಬಾಯಿ ಅಲ್ಲ ಕಣೋ, ರವಡಿ ರವಡಿ ರಾಧಾಬಾಯಿ. ರಾಧಾಬಾಯಿ, ನಾವು ಕೂಡ ರವಡಿಗಳೇ. ಯಾವಾಗಿಂದ ರವಡಿಗಳಾದ್ರು? ಯಾವಾಗ 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 ತಿಮ್ಮನ್ ಹೊಡಿಬೇಕು ಅಂತ ನಾವು ಡಿಸೈಡ್ ಮಾಡ್ಕೊಂಡ್ರು ಅವಾಗಿಂದನೇ ನಾವು ರೌಡಿಗಳಾದ್ವು. ಅದಕ್ಕೆ ನಾನೇನ್ ಮಾಡ್ಲಿ? ಈಗ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ನಮ್ಮ ಜೊತೆ ಫೈಟಿಂಗ್ ಮಾಡೋದಕ್ಕೆ ರೆಡಿ ಇದೆಯಾ ನೀನು? ನೋಡಕ್ ಒಳ್ಳೆ ಬಚ್ಚಾಗಳ ತರ ಇದ್ದೀರಾ. ನನ್ನ ಮೇಲೆ ಫೈಟಿಂಗ್ ಮಾಡೋ ತಾಕತ್ ಇದೆಯೇನ್ರ? ಇಬ್ರು ಬರ್ತೀರಾ ಒಬ್ರೇ ಫೈಟಿಂಗ್ ಬರ್ತೀರಾ ಹೇಳಿ? ರಾಧಾಬಾಯಿ, ನಿನ್ನ ಜೊತೆ ಫೈಟಿಂಗ್ ಮಾಡೋದಕ್ಕೆ ನಾನೊಬ್ಬನೇ ಸಾಕು. ಏಯ್, ಗಂಡ್ಸಾಗಿದ್ರೆ ಕತ್ತೆ ಬಿಸಾಕ್ ಬಾರೋ. ಹಿಡ್ಕೊಕತ್ತಿಲ್ಲ. ಹಾಗೂ ಆಕ್ಷನ್ ನೀನು ಸೈಲೆಂಟ್ ಆಗಿ ಸೈಡಲ್ಲಿ ನಿಂತ್ಕೊಂಡೆ ನೋಡ್ತಾ ಇರು. ಕಮಾನ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ರಾಧಾಬಾಯಿ ಯಾವ ಮಾರ್ಸೋದು ಬಿಟ್ರು ಕಣ. ಆಫ್ಟರ್ ಆಲ್ ಒಂದು ಹೆಂಗಸ್ ಕೈಲಿ ಹೊಡ್ಕೊಂಡ್ ಬಂದಿದ್ಯಲ್ಲ, ನಿನ್ ಜನ್ಮಕ್ ನಾಚಿಕೆ ಆಗೋದಿಲ್ವಾ? ಹೊಡಿಯೋದು ಹೇಗೆ ಅಂತ ನಾನ್ ತೋರಿಸ್ತೀನಿ, ನೋಡ್ಕೋ. ಆಲ್ ದ ಬೆಸ್ಟ್. ದಂಡಪಿಂಡಗಳ ಏನ್ರೋ ಇದು ನಿಮ್ ಮುಖ ಹಿಂಗದಿಂದ ಮಾಂಗನ್ ತರ ಆಗಿದೆ. ಸಂಪನ ಮಾತು ಕೇಳ್ಕೊಂಡು ಆ ರಾಧಾಬಾಯಿನ ಹೊಡೆಯಕ್ ಬಂದ್ವಿ. ಅವ್ಳು ನಮ್ಗೆ ಮುಖ ಹೊಡೆದಾಕ್ಬಿಟ್ರು. ಒಬ್ಬ ಹೆಂಗ್ಸ್ ಕೈಲಿ ಓಡಿಸ್ಕೊಂಡ್ ಬಂದಿದ್ರಲ್ಲ, ನಿಮ್ ಜನ್ಮಕ್ ನಾಚಿಕೆ ಆಗಲ್ವಾ? ಸಂಪಾದ ಹೆಣ್ಣೆಲ್ಲ ಕಣೆ, ಗಂಡು ಯಾಮಾರ್ತು ಹೊಡೆದ್ಬಿಟ್ರು. ಈಗ್ಲಾದ್ರೂ ಗೊತ್ತಾಯ್ತಾ ರೌಡಿಗಳು ಹೇಗಿರ್ತಾರೆ ಅಂತ? ಹೇಗಾದ್ರೂ ಮಾಡಿ ಆ ರಾಧಾಬಾಯಿಗೆ ಸರಿಯಾಗಿ ತದಕಿ ಸೇಡ್ ತೀರಿಸ್ಕೋಬೇಕಲ್ಲ. ಏ ಚಂಪಾ, ಅವಳಾಗ ಅವಳೆ ಬಂದು ನಮ್ ಕಾಲಿಗೆ ಬಿಡ್ಬೇಕು ಅಂಥದ್ದು ಯಾವ್ದಾರ ಒಂದು ಐಡಿಯಾ ಕೊಡೆ. ಆ ರಾಧಾಬಾಯಿಗೆ ಒಬ್ಳು ಮಗಳಿದ್ದಾಳೆ, ರಾಮಿ ಅಂತ ಅವಳ ಹೆಸರು. ಆ ರಾಮಿನ ಕಿಡ್ನಾಪ್ ಮಾಡಿ ರಾಧಾಬಾಯಿಗೆ ಹೆದರಿಸಿ ತಾನೇ ಬಂದು ನಿಮ್ ಕಾಲಿಗೆ ಬಿದ್ದು ತಪ್ಪಾಯ್ತು ತಕ್ಷಮಾಪಣೆ ಕೇಳ್ತಾರೆ. ರಾಧಾಬಾಯಿ, ನಿನ್ನ ಮಗಳು ಕಿಡ್ನಾಪ್ ಆದ್ಲು. ಸುಮ್ಮನೆ ಹೇಳೋದಲ್ಲ, ಮಾಡಿ ತೋರಿಸಿ. ಯಾರೋ ನೀವು ಯಾಕೆ ನನ್ನ ಕಚ್ಚಿ ಹಾಕಿದ್ದೀರಾ? ಏ ರಾಮಿ, ಆ ರಾಧಾಬಾಯಿಗೆ ಬುದ್ಧಿ ಕಲ್ಸೋದಕ್ಕೋಸ್ಕರ ನಿನ್ನನ್ನು ಎತ್ತಾಕೊಂಬಂದಿಲ್ಲಿ ಕಟ್ ಹಾಕಿರೋದು. ಸೈಲೆಂಟ್ ಆಗಿ ಸುಮ್ನೆ ಇದ್ಬಿಟ್ರೆ ಸರಿ, ಇಲ್ಲಾಂದ್ರೆ ನಾವು ಏನ್ ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಯಾಕೆಂದ್ರೆ ನಾವು ರೌಡಿಗಳು. ಆ ರೌಡಿಗೆ ಬುದ್ಧಿ ಕಲ್ಸೋದಕ್ಕೋಸ್ಕರನೇ ನಿನ್ನನ್ನು ಇಲ್ಲಿ ಕಟ್ ಹಾಕಿರೋದು. ಸೈಲೆಂಟ್ ಆಗಿ ಸುಮ್ನಿದ್ರೆ ಸರಿ, ಇಲ್ಲ ಅಂದ್ರೆ ಈ ಮರಕ್ ಬಿದ್ದಿಟ್ಟು ನಿನ್ನ ಮುಖಕ್ಕೆ ಬೀಳುತ್ತೆ. ಏನು ಮುಖ ನೋಡ್ತಾ ಇದ್ಯಾ? ಫೋನ್ ಮಾಡು. ಲೇ ವಿಟ್ಲ, ಅವ್ರ ಕೈ ಕಟ್ ಹಾಕಿದೀವಿ, ಹೆಂಗೋ ಫೋನ್ ಮಾಡ್ತಾರೆ. ನಾನು ನಿನಗೂ ಹೇಳಿದ್ದು. ಹಲೋ ರಾಧಾಬಾಯಿ, ನಾನು ರವಡಿ ಪದ್ದು ಮಾತಾಡ್ತಾ ಇರೋದು. ಏನೋ ದಡಿಯ, ನೀನೇ ಫೋನ್ ಮಾಡಿದ್ಯಾ ಅಂದ್ಮೇಲೆ ಆಗ್ಲೇ ಕೊಟ್ಟಿದ್ದು ಸಾಕಾಗ್ಲಿಲ್ಲ ಅನ್ಸತ್ತೆ. ರಾಧಾಬಾಯಿ, ಬಾಯಿ ಮುಚ್ಕೊಂಡು ನಾನು ಹೇಳೋದನ್ನ ಕೇಳಿಸ್ಕೊ. ನೀನು ನಮಗೆ ಹೊಡಿದ್ಯಾ? ನಾವು ನಿನ್ನ ಮಗಳು ರಾಮಿನ ಕಿಡ್ನಾಪ್ ಮಾಡಿ 6ನೇ ಕ್ಲಾಸ್ ಮೂಲಲ್ಲಿರೋ ಮರಕ್ಕೆ ಕಟ್ಟಾಕಿದೀವಿ. ನೀನು ಇಲ್ಲಿಗೆ ಓಡಿ ಬಂದು ರೌಡಿ ಪದ್ದು, ರೌಡಿ ಬಿಟ್ಲ, ನನ್ನಿಂದ ತಪ್ಪಾಗೋಯ್ತು, ಕ್ಷಮಿಸಿ, ದಯವಿಟ್ಟು ನನ್ನ ಮಗಳನ್ನ ಬಿಟ್ಬಿಡಿ ಅಂತ ನಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರೆ ಅವಳನ್ನ ಬಿಡ್ತೀವಿ. ಇಲ್ಲ ಅಂದ್ರೆ ಅವಳನ್ನ ಪೀಸ್ 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 ಮಾಡಿ 12ನೇ ಕ್ರಾಸ್ ನಲ್ಲಿರೋ ಮರಕ್ಕೆ ನೇತಾಕ್ಬಿಡ್ತೀವಿ. ರಾಧಾಬಾಯಿ, ಬಾಯ್ ಬಾಯ್.
ಹಲೋ ರೌಡಿ ತಿಮ್ಮ ಮಾತಾಡ್ತಾ ಇರೋದು. ಲೋ ತಿಮ್ಮ, ನಾನ್ ಕಣೋ ರಾಧಾಬಾಯಿ. ಆ ಪದ್ದು ವಿಟ್ಲ ಇಬ್ರು ಸೇರ್ಕೊಂಡು ನನ್ನ ಮಗಳನ್ನ ಕಿಡ್ನಾಪ್ ಮಾಡಿ 6ನೇ ಕ್ರಾಸಲ್ಲಿರೋ ಮರ ಕಟ್ಟಾಕ್ಬಿಟ್ಟಿದಾರಂತೆ. ನಾನು ಹೋಗ್ಲಿಲ್ಲ ಅಂದ್ರೆ ಏನು ಯೋಚನೆ ಮಾಡಬೇಡ ರಾಧಾಬಾಯಿ, ಈಗಲೇ ನಾನು 6ನೇ ಕ್ರಾಸ್ ಹೋಗ್ಬಿಟ್ಟು ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನೀನು ಅಲ್ಲಿಗೆ ಬಂದ್ಬಿಡು. ಬಾಕೆ ಮತ್ತು ಕಿಡ್ನಾಪ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತು ತಾನೆ? ಮೂಕಣ ವಿಟ್ಲ, ಆ ರಾಧಾಬಾಯಿ ಬಂದು ನಮ್ಮ ಕಾಲಿಗೆ ಬಿದ್ರು ಇವಳನ್ನ ಬಿಡೋದ್ ಬೇಡವೋ? ಯಾಕೋ ಪದ್ದು? ಕೈಗೆ 1 ಲಕ್ಷ ಇಸ್ಕೊಂಡೇ ಬಿಡೋಣ. ಪದ್ದು, ನೀನ್ ಈಗೀಗ ರಬಡಿ ಪದ್ದು ಆಗ್ತಾ ಇದ್ಯಾ? ಏ ರಾಮಿ, ಏನ್ರು ನಮ್ಮ ಏರಿಯಾದಲ್ಲೇ ರೌಡಿಸಮ್ ಶುರು ಹಚ್ಕೊಂಡ್ಬಿಟ್ಟಿದ್ರಾ? ಏಯ್ ತಿಮ್ಮ, ನಾವು ಈಗ ರೌಡಿಗಳು ಕಡರಜ್ಜ. ಯಾರನ್ನ ಕೇಳ್ಬಿಟ್ಟು ರೌಡಿಗಳಾದ್ರು ನೀವು? ಅಡಿ ಕೇಳು, ಇಕ್ಕೋ 4 ರೇ. ನಿಮ್ ಕೈ ಮುಗಿತೀನಿ ಬಿಟ್ಬಿಡೋಣ. ಇವ್ರಿಬ್ರು ಮಾಡಿರೋ ಕೆಲ್ಸಕ್ಕೆ ಇಲ್ಲೇ ಅಡ್ಡಡ್ಡ ಹೂತ್ ಹಾಕ್ಬಿಡ್ತೀನಿ. ಅಣ್ಣ, ನಾವು ಪ್ರಾಕ್ಟೀಸ್ ಮಾಡ್ತಿದ್ವಿ ಅಷ್ಟೇ, ನಾವು ನಿಜವಾದ ರೌಡಿಗಳು ಅಲ್ಲ. ಏನೋ ಹುಡುಗಾಟ ಆಡಿದ್ದಾರೆ, ಬಿಟ್ಬಿಡ್ಬಾರ್ದಾ? ಬಿಡ್ತೀನಿ, ನಿಮ್ಮ ಮಾತು ಕೇಳಿ ನಾನು ಬಿಡ್ತೀನಿ. ಆದ್ರೆ ಒಂದು ಕಂಡೀಷನ್. ಏನದು? ನೀವಿಬ್ರು ನಮ್ಮ ಅಕ್ಕ ರಾಧಾಬಾಯಿ ಮನೇಲಿ 1 ತಿಂಗಳ ಕಾಲ ಕೂಲಿ ಕೆಲಸ ಮಾಡ್ಬೇಕು. ಮಾಡ್ಲಿಲ್ಲ ಅಂದ್ರೆ ಇದೇ ಮರಕ್ ನೀವಿಬ್ರನ್ನ ಕಟ್ಟಾಕಿ ಸಾಯೋವರೆಗೂ ಹೊಡಿತೀನಿ.